ಇಷ್ಟು ದಿವಸ ನಾವು ದುಡ್ದೀವಿ, ಇನ್ನು ಮುಂದಕ್ಕೆ ದುಡಿ ವಯಸ್ಸಲ್ಲ. ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಏನು ಬೇಕಾದೆಲ್ಲ ಮಾಡೀವಿ. ಈಗ ನಾವು ನನಗೋಸ್ಕರ ನಾನು ಏನು ಮಾಡಬೇಕು ಎಂಬುದು ವಿಚಾರ ಮಾಡಬೇಕು. ಫ್ಯಾಮಿಲಿಗೋಸ್ಕರ 8 ವರ್ಷ ಮಾಡ್ಕೊತ ಬಂದ್ವಿ. ಆದರೆ ಇನ್ನು ಮುಂದಕ್ಕೆ 60 ವಯಸ್ಸು ಆಗೈತೆ ನಮ್ಮದು. 60 ವಯಸ್ಸು ಆದ ಬಳಿಕ ನನಗೋಸ್ಕರ ನಾನು ಹೆಂಗಿರಬೇಕು ವಿಚಾರ ಮಾಡ್ಕೋಬೇಕು. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, 60ರ ನಂತರ ನಮ್ಮ ಜೀವನ ಶೈಲಿ ಯಾವ ರೀತಿ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಎಂಬುದು ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತೀನಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ 60ರ ನಂತರ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ಬರ್ರಿ ಒಂದೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಂತ. ಸ್ನೇಹಿತರೆ, 60ರ ನಂತರ ನಮ್ಮ ಜೀವನ ಶೈಲಿ ಯಾವ ರೀತಿ ಇರ್ಬೇಕಂದ್ರೆ ರೀ, ಬೆಳಿಗ್ಗೆ ಬೇಗ ಏಳಬೇಕು. 5 ಗಂಟೆ ಅಥವಾ 5:30 ಅನ್ನೋದ್ರಾಗ ಹೇಳ್ಬೇಕು. ಎದ್ದ ತಕ್ಷಣ ಬೆಳಗಿನ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿನೀರು ಕುಡಿಬೇಕು. ಉಗುರು ಬೆಚ್ಚಗೆ ನೀರು ಕುಡಿದು ಆಮೇಲೆ ನಾವು ಏನೈತಿ ವಾಕಿಂಗ್ ಮಾಡಬೇಕು. ವಾಕಿಂಗ್ ಅಂದ್ರೆ ಹೆಂಗೆ ಸ್ನೇಹಿತರೆ, ಮಿನಿಮಮ್ ಅಂದ್ರೆ 15ರಿಂದ 30 ನಿಮಿಷ ವಾಕಿಂಗ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಆಕತಿ ಅಷ್ಟು ಮಾಡಿರಿ. ಅಷ್ಟ ಮಾಡ್ಬೇಕತ್ತೇನಿಲ್ಲ, ಇಷ್ಟ ಮಾಡ್ಬೇಕತ್ತೇನಿಲ್ಲ. ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ಕೈಯಲ್ಲಿ ಎಷ್ಟು ವಾಕಿಂಗ್ ಮಾಡೋಕ್ಕಾಗುತ್ತೆ ಅಷ್ಟು ವಾಕಿಂಗ್ ಮಾಡಿರಿ. ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ ಐತಿ ಆರೋಗ್ಯಕರವಾದ ತಿಂಡಿ ತಿನ್ನಿರಿ. ನಮ್ಮ ಉತ್ತರ ಭಾಗದ ಐತಿ ಒಬ್ಬೊಬ್ಬರು ತಿಂಡಿ ತಿನ್ನಲ್ಲ, ಊಟ ಮಾಡ್ತಾರೋ. ಈಗ ಜೋಳ ರೊಟ್ಟಿ ತಿನ್ನಿರಿ, ಜೋಳ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಏನೈತಿರಲ್ಲ, ತಿಂಡಿ ತಿಂದ ಬಳಿಕ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊರಿ. ವಿಶ್ರಾಂತಿ ತೊಗೊಂಡು ಏನೈತಿ ಆಮೇಲೆ ಊಟ ಮಾಡಿರಿ. ಊಟ ಯಾವ ರೀತಿ ಇರ್ಬೇಕಂದ್ರೆ ಆರೋಗ್ಯಕರ ಊಟ ಇರಬೇಕು. ನಮ್ಮ ಉತ್ತರ ಕನ್ನಡ ಭಾಗ ಐತಿ ಜೋಳ ರೊಟ್ಟಿ ತಿಂತೀವ್ರಿ. ಈ ರೀತಿ ಏನೈತಿ ನಿಮ್ಮ ಆರೋಗ್ಯಕರದ ಊಟ ಮಾಡಿರಿ. ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿರಿ. ಊಟ ಮಾಡಿದ ನಂತರ ಮತ್ತು ವಿಶ್ರಾಂತಿ ಮಾಡಿರಿ. ವಿಶ್ರಾಂತಿ ಮಾಡಿದ ನಂತರ 5 ಗಂಟೆ ನಂತರ ವಾಕಿಂಗ್ ಸ್ಟಾರ್ಟ್ ಮಾಡಿ. ಹಿರಿಯರ ಜೊತೆ ಎಲ್ಲರ ಜೊತೆ ಸ್ವಲ್ಪ ಬೆರೀರಿ. ಈಗ ಹೊರಗಡೆ ನಿಂತು ಹಿರಿಯರ ಜೊತೆ ಸ್ನೇಹಿತರ ಜೊತೆ ಬೆರೀರಿ. ಬೆರೋದು ಏನೈತಿ ಒಂದು 10 ನಿಮಿಷ ಒಂದು ಅರ್ಧ ತಾಸು ಅವ್ರ ಜೊತೆ ಚರ್ಚೆ ಮಾಡಿರಿ. ಚರ್ಚೆ ಮಾಡಿದ ನಂತರ ಏನೈತಿ ರಾತ್ರಿ 8-8:30 ಸ್ವಲ್ಪ ಲೈಟಾಗಿ ಊಟ ಮಾಡಿರಿ. ಭಾಳಷ್ಟಲ್ಲ, ಆರೋಗ್ಯಕರವಾದ ಊಟ ಮಾಡಿರಿ. ಲೈಟಾಗಿ ಆರೋಗ್ಯಕರ ಊಟ ಮಾಡಿ 9 ಗಂಟೆಗೆ ಮಲಗಿ ಮತ್ತು ಬೆಳಿಗ್ಗೆ ಅದೇ ರೀತಿ ಏನಂತ ಬೇಗ ಎದ್ದು ನಮ್ಮ ದಿನಚರಿಯನ್ನು ಮಾಡಬೇಕು. ಇದು ಆದ ಸ್ನೇಹಿತರೆ. 60ರ ನಂತರ ನಮ್ಮ ದಿನಚರಿ ಯಾವ ರೀತಿ ಇರ್ಬೇಕಂತ ನಾನು ನಿಮ್ಗೆ ಹೇಳೇನ್ರಿ. ಈಗ 60ರ ನಂತರ ನಾವು ಮನೆಯಲ್ಲಿ ಯಾವ ರೀತಿ ಇರಬೇಕು, ಎಲ್ಲರ ಜೊತೆ ಯಾವ ರೀತಿ ಇರಬೇಕು, ಹೆಂಗಿರಬೇಕು, ಏನು ಮಾಡಬೇಕು ಎಂಬುದು ನಾನು ಸಿಂಪಲ್ ಆಗಿರ್ತೀನಿ ರೀ. ಈಗ ಮೊದಲೇ ಪಾಯಿಂಟ್, ಯಾವಾಗಲೂ ಜೀವನದಾಗ ನಾವು 60ರ ವಯಸ್ಸಿನೊಳಗೆ ಸಾಕಷ್ಟು ಫ್ಯಾಮಿಲಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿರ್ತೀವಿ. ಉದ್ಯೋಗ ಮಾಡಿರ್ತೀವಿ, ದುಡ್ದಿರ್ತೀವಿ. ಹೆಂಡತಿ ಮಕ್ಕಳಿಗೋಸ್ಕರ ದುಡಿರ್ತೀವಿ. ಹೆಂಡತಿ ಗಂಡ ಮಕ್ಕಳಿಗೋಸ್ಕರ ದುಡಿದಿರ್ತಾಳೋ. ಈಗಿರುವಾಗ ನಾವು 60 ವರ್ಷದ ನಂತರ ನಮ್ಮ ವಯಸ್ಸಿನ ವಿಶ್ರಾಂತಿ ವಯಸ್ಸು. 60 ವರ್ಷದವರೆಗೂ ನಾವು ಸಾಕಷ್ಟು ನಾವು ಏನು ಮಾಡ್ಬೇಕು ಎಲ್ಲ ಮಾಡಿಬಿಟ್ಟಿರ್ತೀವಿ. ಫ್ಯಾಮ್ಲಿಗೋಸ್ಕರ ಎಲ್ಲ ರೀತಿ ಶ್ರಮ ಪಟ್ಟಿರ್ತೀವಿ. ಇನ್ನು 60ರ ನಂತರ ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಯಾಕೆ 60 ವರ್ಷದ ನಂತರ ನಮ್ಮ ವಿಶ್ರಾಂತಿ ವಯಸ್ಸು. ಶ್ರಮ ಪಡೋ ವಯಸ್ಸು ಯಾರ್ದು? ನಮ್ಮ ಮಕ್ಕಳು ಮತ್ತು ಸೊಸೆಂದಿರು. ಅವರು ಎಂತ ಶ್ರಮ ಪಡ್ತಾರೋ ಆ ಟೈಮ್ದಾಗ ಏನೈತೆ ನಾವು ವಿಶ್ರಾಂತಿ ವಯಸ್ಸು. ಯಾವುದನ್ನು ಜೀವನದಾಗ ನಾವು 60ರ ನಂತರ ಯಾವುದನ್ನು ನಾವು ಎಂತ ತಲೆ ಕೆಡಿಸ್ಕೋಬಾರ್ದು. ಮನೆಯಲ್ಲಿ ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗ್ತೈತಿ, ಅದರ ಬಗ್ಗೆ ಯಾವಾಗಲೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೀವನ ಶೈಲಿ ಹೆಂಗಂದ್ರೆ ಸ್ನೇಹಿತರೆ, ಈಗ ಮಕ್ಕಳ ಜೊತೆ ಬಂದಂಥ ಸೊಸೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹೊರಗಿಂದ ಸೊಸೆ ಹೆಣ್ಮಗಳು ಬಂದಿರ್ತಾಳೋ ಆ ಟೈಮ್ದಾಗ ಏನೈತಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹೊಂದಾಣಿಕೆ ಮಾಡಿಕೊಂಡು ಯಾರ್ದು ಉಸಾವರಿ ಮಾಡಲಾರ್ದ ಇದು ನಮ್ಮ ಫ್ಯಾಮಿಲಿ. ನಾವು ಏನು ಮಾಡಬೇಕು, ಇಷ್ಟು ದಿವಸ ನಾವು ದುಡ್ದೀವಿ, ಇನ್ನು ಮುಂದಕ್ಕೆ ದುಡಿ ವಯಸ್ಸಲ್ಲ. ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಏನು ಬೇಕಾದೆಲ್ಲ ಮಾಡೀವಿ. ಈಗ ನಾವು ನನಗೋಸ್ಕರ ನಾನು ಏನು ಮಾಡಬೇಕು ಎಂಬುದು ವಿಚಾರ ಮಾಡಬೇಕು. ಫ್ಯಾಮಿಲಿಗೋಸ್ಕರ 8 ವರ್ಷ ಮಾಡ್ಕೊತ ಬಂದ್ವಿ. ಆದರೆ ಇನ್ನು ಮುಂದಕ್ಕೆ 60 ವಯಸ್ಸು ಆಗೈತೆ ನಮ್ಮದು. 60 ವಯಸ್ಸು ಆದ ಬಳಿಕ ನನಗೋಸ್ಕರ ನಾನು ಹೆಂಗಿರಬೇಕು ವಿಚಾರ ಮಾಡ್ಕೋಬೇಕು. ಆ ಟೈಮ್ದಾಗ ಏನೈತಿ ಭಗವದ್ಗೀತೆ ಓದ್ರಿ, ರಾಮಾಯಣ ಓದ್ರಿ, ಮಹಾಭಾರತ ಓದ್ರಿ, ದೇವರಂತ ನಾಮಸ್ಮರಣೆ ಮಾಡಿರಿ. ಬೇಜಾರತ್ತಂದ್ರೆ ಟಿ ವಿ ಒಳಗೆ ಏನೈತಿ ದೇವ್ರ ಪಿಕ್ಚರ್ ನೋಡಿರಿ, ಸಿನಿಮಾ ನೋಡಿರಿ, ಭಜನೆಗಳು ಕೇಳ್ರಿ, ಮತ್ತು ಸ್ವಾಮಿಗಳು ಹಿರಿಯರಂಥ ಪ್ರವಚನ ಕೇಳ್ರಿ, ಸಿದ್ದೇಶ್ವರ ಸ್ವಾಮಿಗಳು ಆ ಪ್ರವಚನ ಕೇಳ್ರಿ, ಮತ್ತು ದೇವ್ರ ಜ್ಞಾನ ಮಾಡಿರಿ. ಈ ರೀತಿ ನಮ್ಮ ಸಮಯವನ್ನು ಕಳೀಬೇಕು. ಮತ್ತು ಅದಲ್ಲದ 4 ಮಂದಿ ಸ್ನೇಹಿತರ ಜೊತೆ ಬೆರಿಬೇಕು. 4 ಮಂದಿ ಸ್ನೇಹಿತರ ಜೊತೆ ಬೆರೆತು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ಮನೆಯಲ್ಲಿ ಮಂಡು ಉಸಾಬರಿ ಅವ್ರು ಹೆಂಗೆ ಮಾಡ್ರು, ಇವ್ರು ಏನು ಮಾಡಿದ್ರು, ಅವ್ರು ಹಿಂಗೆ ಮಾಡ್ರು, ಇವ್ರು ಹೆಂಗೆ ಮಾಡ್ರು, ಮಂಡು ಉಸಾಬರಿ ಮಾಡಬಾರ್ದು. ಎಲ್ಲ ಉಸಾಬರಿ ಬಿಡಬೇಕು. ನಮ್ಮನ್ನು ನಾವು ಎಂತ ಪೂರ್ತಿ ತಿದ್ಕೋಬೇಕು ರೀ ನಾವು. ಆಮೇಲೆ ಏನೈತಿ ಆರಾಮ ಶಿಸ್ತು ತಿನ್ನೋದು.
ನಮಗೆ ಹೊಟ್ಟೆ ಸಿಗ್ತೈತಂದ್ರೆ ಶಿಸ್ತು ತಿನ್ನೋದ್ರಿ. ಯಾಕೆ ಈ ಟೋರ್ಸ್ ಅಂತ ಮಾಡಿ ಹಾಕಿರ್ತೀರಿ ಅವ್ರಿಗೆ, ಹೌದಲ್ರಿ. ಇನ್ನು ಮುಂದಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಸೊಸೆಂದರು ನಿಮಗೆ ಅಂತ ಮಾಡಿ ಹಾಕಬೇಕು, ಹೌದಲ್ರಿ. ಅವ್ರು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಅವರು ನಿಮ್ಮನ್ನು ಪ್ರೀತಿಯಿಂದ ಹಾಲು ಗೋಡಂಬಿ ಕಾಜು ಕೊಟ್ಟು ಅವ್ರು ನಿಮ್ಮನ್ನು ಪ್ರೀತಿಯಿಂದ ಮಾಡ್ಕೋಬೇಕು, ಹೌದಲ್ರಿ. ಅವಾಗ ಏನೈತಿ ಅವ್ರು ಕೊಟ್ಟಿದ್ದು ನೀವು ಪ್ರೀತಿಯಿಂದ ಸ್ವೀಕರಿಸ್ರಿ. ಇನ್ನೊಂದು ಮಾತೈತಿ, ಕೋಸ ಓದಿ ನೋಡು ದೇಶ ಸುತ್ತಿ ನೋಡುತ್ತಿರ್ತಾರೆ. ಅದಕ್ಕೆ ಹೇಳ್ತೀನಿ, ಈ ಟೋರ್ಸ್ ನೀವು ಫ್ಯಾಮ್ಲಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿರಿ. ಅವಾಗ ಏನೈತಿ ಎಂಜಾಯ್ಮೆಂಟ್ ಮಾಡೋಕ್ಕಾಗಿಲ್ಲ ನಿಮಗೆ. ಆ ಕಡೆ ಈ ಕಡೆ ತಿರುಗಾಡಿ ದೇಶ ಸುತ್ತಿ ನೋಡೋದು, ಅಲ್ಲೆಲ್ಲಿ ಪ್ರಾಸೆಸ್ ಸ್ಥಳ ನೋಡೋದು, ಅವಳಂತ ಎಂಜಾಯ್ಮೆಂಟ್ ಮಾಡೋಕ್ಕಾಗಿಲ್ಲ. ಈಗ ನಿಮ್ಮ ವಯಸ್ಸು ಏನೈತಿ ಎಂಜಾಯ್ಮೆಂಟ್ ಮಾಡೋ ವಯಸ್ಸು. ಅದಕ್ಕೆ ನಾನು ಹೇಳ್ತೀನಿ, ಎಂಜಾಯ್ಮೆಂಟ್ ಮಾಡೋ ವಯಸ್ಸದಾಗ ಏನೈತಿ ನೀವು 60 ವರ್ಷದ ನಂತರ ತೀರ್ಥಕ್ಷೇತ್ರಗಳು ಹೋಗ್ರಿ, ಕಾಶಿ ಹೋಗ್ರಿ, ರಾಮೇಶ್ವರಕ್ಕೆ ಹೋಗ್ರಿ, ಹಲವಾರು ದೇವಸ್ಥಾನಗಳು ಹೋಗ್ರಿ. ಯಾಕೆ ಅವಾಗ ವಯಸ್ಸು ಚಿಕ್ಕದಾಗ 60 ವರ್ಷದೊಳಗೆ ಏನೈತಿ ಬರೀ ದುಡಿದಾತು, ಆದರೆ ನಿಮಗೆ ಎಂಜಾಯ್ಮೆಂಟ್ ಆಗಲಿಲ್ಲ, ಹೌದಲ್ರಿ. ಎಂಜಾಯ್ಮೆಂಟ್ ಆಗಲಿ, ಅವಾಗ ಎಂಜಾಯ್ಮೆಂಟ್ ಆಗಲಿಲ್ಲ ಅಂದ್ರೆ ಮುಂದೆ ಯಾವಾಗ ಎಂಜಾಯ್ಮೆಂಟ್ ಮಾಡ್ಕೋಬೇಕು? ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಈ 20 ವಯಸ್ಸಾದವ ನಾಳೆ 60 ವರ್ಷ ಆಗಲೇಬೇಕು, 70 ವರ್ಷ ಆಗಲೇಬೇಕು, ಹೌದಲ್ರಿ. ಅದಕ್ಕೆ ಈ ಸಾಯೋಕ್ಕಿಂತ ಮುಂಚೆ ಎಲ್ಲ ನೋಡ್ಕೊಂಬಿಡ್ರಿ, ಸುಖದಿಂದ ಇರ್ರಿ. ಜೀವನದಾಗ ಏನೈತಿ ಎಲ್ಲ ಅನುಭವಿಸಿ ಬಂದಿರ್ತೀರಿ ನೀವು, ಇನ್ನು ಮುಂದಕ್ಕೆ ಅನುಭವಿಸೋ ಅವಶ್ಯಕತೆ ಇಲ್ಲ. ಮುಂದೆ ಏನು ಮಾಡಬೇಕು? ನಾವು ಜಗತ್ತು ಸಂಚಾರ ಮಾಡಬೇಕು. ನಿಮಗೆ ತಿರುಗಾಡೋಕ್ಕಾಗಲ್ಲ ರೀ, ತಿರುಗಾಡೋಕ್ಕಾಗಲ್ಲ ನಿಮ್ಮ ಮಕ್ಕಳು ವ್ಯವಸ್ಥೆ ಮಾಡಿ ಎಲ್ಲ ರೀತಿ ಕರ್ಕೊಂಡು ಹೋಗ್ತಾರೆ. ವೀಲ್ ಚೇರ್ನೇ ಹೋಗ್ರಿ, ವೀಲ್ ಚೇರ್ನೇ ತಿರುಗಾಡಿ ನೋಡಿರಿ. ಆದರೆ ಆರಾಮ್ ನೆಮ್ಮದಿಯಿಂದ ಕಾಶಿ ಹೋಗ್ರಿ, ರಾಮೇಶ್ವರಕ್ಕೆ ಹೋಗ್ರಿ, ಕ್ಷೇತ್ರಗಳು ಎಂಜಾಯ್ಮೆಂಟ್ ಮಾಡಿರಿ. ಇದರಿಂದ ಏನೈತಿ ಲೈಫ ದೇಶ ಸುತ್ತೋದ್ರಿಂದ ಮತ್ತು ಎಲ್ಲ ಕಡೆ ತಿರುಗಾಡೋದ್ರಿಂದ ಮನುಷ್ಯನ ಮೈಂಡ್ ಚೇಂಜ್ ಆಕತಿ, ಹೌದಲ್ರಿ. ಸಾಯಿಕ್ಕಿಂತ ಮುಂಚೆ ಎಲ್ಲವನ್ನೂ ಒಂದ್ಸಲ ನೋಡ್ಕೊಂಡು ಬಿಡಬೇಕು. ಅದಕ್ಕೆ ನಾವು ಹೇಳ್ಬೇಕಂದ್ರೆ 60 ವರ್ಷದ ನಂತರ ನಮ್ಮ ಜೀವನ ಶೈಲಿ ನಮಗೋಸ್ಕರ ಇರಬೇಕು, ನನಗೋಸ್ಕರ ಇರಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ. ಬೇರೆಯವ್ರಿಗೋಸ್ಕರ ನೀವು ಮಾಡೇ ಇರ್ತೀರಿ, ಹೆಂಡತಿ ಮಕ್ಕಳು ಗಂಡನಿಗೋಸ್ಕರ ಮಾಡೇ ಇರ್ತೀರಿ. ಇನ್ನು ಮುಂದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ನನಗೋಸ್ಕರ ನಾನು ಹೆಂಗಿರಬೇಕು ಅರ್ಥ ಮಾಡಿಕೊಂಡು ಎಲ್ಲ ಉತ್ಸಾಹ ಬಿಟ್ಟು ಮನೆಯಲ್ಲಿ ಅವ್ರು ಮಾಡೋದಿರ್ತೈತಿ. ಇಡೀ ದಿವಸ ನಾವು ಮಾಡೀವಿ, ಇನ್ನು ನಮ್ಮದು ಮುಗೀತು, ಅವ್ರು ಮಾಡೋದಿರತ್ತೆ. ಅವ್ರು ಏನರ ಮಾಡಲಕ್ಕ ನಾವು ಆರಾಮಿರೋದು, ತಿನ್ನೋದು, ಉಣ್ಣೋದು, ತಿರುಗಾಡೋದು, ಆರಾಮ್ಸ್ರಿ ಒಂದು ಸ್ವಲ್ಪ ಟೂರ್ ಮಾಡ್ಕೊಂಬರೋದು. ಅದೇ ರೀತಿ ಮನೆಯಲ್ಲಿರುವ ಮಕ್ಕಳು ಕೂಡ ಸಸ್ಯಂದ್ರು ಕೂಡ ಅವ್ರನ್ನ ಮೂಲೆ ಗುಂಪು ಮಾಡಲಾರ್ದ ಅವ್ರಿಗೆ ಏನು ಬೇಕು ಅವ್ರದ್ದು ವ್ಯವಸ್ಥೆ ಮಾಡ್ಕೊಂಡು ಅವ್ರನ್ನ ಒಂದು ರೌಂಡ್ ತಿರುಗಾಡ್ಸ್ಕೊಂಬರೋದು, ಇದು ಮಾಡ್ಕೊಂಡು ಹೋದ್ರೆ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ. 60 ವರ್ಷದ ನಂತರ ಯಾವ ರೀತಿ ಇರಬೇಕಂತ ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಾನು ಹೇಳೋದ್ರಾಗೆ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ತಪ್ಪಾಗಿದ್ರೆ ಒಂದು ಸ್ವಲ್ಪ ಕ್ಷಮೆ ಇರಲಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.